ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಈ ಒಂದು ಚುನಾವಣೆಯಲ್ಲಿ ಅಮೋಘವಾಗಿ ಸಂಘದ ನೂತನ ಅಧ್ಯಕ್ಷರಾಗಿ ರಘುನಾಥ್ ಎಸ್ ಅವರು ಅಮೋಘವಾಗಿ ಜಯವನ್ನು ಗಳಿಸಿದ್ದಾರೆ. ಇವರ ವಿರುದ್ಧ ಭಾನುಪ್ರಕಾಶ್ ಶರ್ಮಾ ಅವರು ನಿಂತು ಸೋತಿದ್ದಾರೆ. ಈ ವೇಳೆ ಅಭಿಮಾನಿಗಳು ಹಾಗೂ ಸಂಘದ ಪದಾಧಿಕಾರಿಗಳು ಹಾಗೂ ಹಿತೈಷಿಗಳು ಕುಟುಂಬದವರು ರಘುನಾಥ್ ಅವರಿಗೆ ಶುಭ ಹಾರೈಸಿ ವಿಕ್ಟರಿಯನ್ನು ತೋರಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಶಿವರಾಗಿ ಎಷ್ಟು ಜಿಲ್ಲೆ ಗೆದ್ರು ಸನ್ಮಾನ್ಯ ರಘುನಾಥ್ ಅವರು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಇಡೀ ಸಮೂಹ ಅವರಿಗೆ ಧನ್ಯವಾದ. ನಮ್ಮ ಚುನಾವಣಾ ಅಧಿಕಾರಿಗಳು ಮತ್ತು ಅವರ ಸಿಬ್ಬಂದಿ ತಂಡ ಏನಿದೆ ಉತ್ತಮವಾದಂಥ ಚುನಾವಣೆಯನ್ನು ನಡೆಸುತ್ತಿದ್ದಾರೆ. ಬಹಳಷ್ಟು ಶ್ರಮ ಹಾಕಿದ್ದಾರೆ. ಚುನಾವಣೆ ಯಶಸ್ವಿಯಾಗಿ ಯಾವುದೇ ತೊಂದರೆ ಇಲ್ಲದಿರ ನಡೆಸಿಕೊಳ್ಳೋದಕ್ಕೆ ಸಹಕರಿಸಿದಂಥ ಸರ್ಕಾರದ ಹಿರಿಯ ಅಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ವಿಶ್ ಮಾಡಿ ಸರ್. ಈಗ ಕರೆಕ್ಟ್ ಆಗಿದೆ. ಎಲ್ಲಿದ್ದೀರಾ ರಾಮಚಂದ್ರ ಅವರ? ಕಾಣ್ತಾ ಇಲ್ಲ ಸರ್. ಒಂದು ವೀವ್ ಮಾಡಿಸ್ಬಿಡಿ ಸರ್. ರಘುನಾಥ್ ಅವ್ರಿಗೆ ಶ್ರೀಕಾಂತ್ ಅವ್ರಿಗೆ ರಘುನಾಥ್ ಅವ್ರಿಗೆ ಒಂದು ದಯವಿಟ್ಟು ಧನ್ಯವಾದವನ್ನು ಹೇಳಲಿಕ್ಕೋಸ್ಕರ ನಿಂತಿದ್ದೀವಿ. ನಾವು ಕಳೆದ ವರ್ಷಕ್ಕೆ ಮೇ 16ನೇ ತಾರೀಕು ಒಂದು ನಾವು ಸ್ನೇಹ ಮಿಲನ ಅಂತ ಕಾರ್ಯಕ್ರಮ ಮಾಡಿದ್ವಿ. ಮೇ 2024 ಮೇ 16 ಅಲ್ಲಿ ನಾವು ಶುರು ಮಾಡಿದ್ವಿ ನಮ್ಮ ಈ ಒಂದು ಚುನಾವಣೆ ತಯಾರಿ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಕಾಂತ್ ಅವರ ತಂಡ ಮತ್ತು ನಮ್ಮ ತಂಡ ಒಟ್ಟಾಗಿ ಸೇರಿದ್ವಿ. ಹಾಗಾಗಿ ನಾವೊಂದು ಚುನಾವಣೆಗೆ ತಯಾರಿ ಮಾಡ್ಕೋಬೇಕು ಅಂತ ನಾವು ಹೆಜ್ಜೆ ಮುಂದಕ್ಕೆ ಹಾಕಿದ್ವಿ. ಅದಾದರೆ ಕೆಲವೇ ಒಂದೂವರೆ ತಿಂಗಳಲ್ಲಿ ಸುವರ್ಣ ಸಂಭ್ರಮ ಅಂತ ಹೇಳಿ ಒಂದು ಕಾರ್ಯಕ್ರಮನ ಘೋಷಣೆ ಮಾಡಿದ ಸಲುವಾಗಿ ನಮ್ಮ ಚುನಾವಣೆಯನ್ನು ಒಟ್ಟು ಚುನಾವಣೆ ಒಂದು ಕಾರ್ಯಕ್ರಮನೇ ನಾವು ನಿಧಾನ ಮಾಡಬೇಕಾಯಿತು. ಜನವರಿ 18, 19 ಈ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಮುಗಿದ ನಂತರ ನಾವು ಮತ್ತೆ ಕೆಲಸಕ್ಕೆ ಇಳಿದ್ವಿ. 20ರಿಂದ ಇವತ್ತವರೆಗೆ ನಾವು ಒಂದು ಶ್ರಮ ಹಾಕಿದ್ದೀವಿ. ಇಷ್ಟು ನಾವು ಮಾಡಿದಂಥ ಈ ಒಂದು 3 ತಿಂಗಳ ಕೆಲಸದಲ್ಲಿ ಲಕ್ಷ್ಮೀಕಾಂತ್ರವರು ಹಿರಿಯ ಮುಖಂಡರು ಮತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಿದವರು ನಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ಘೋಷಿಸಿದರು. BNV ಸುಬ್ರಹ್ಮಣ್ಯ ಅವರ ತಂಡದವರು ನಮಗೆ ಬೆಂಬಲವನ್ನು ಘೋಷಣೆ ಮಾಡಿದರು. ಹೇಗೆ ಘೋಷಣೆ ಮಾಡಿದರು ಅಂತ ಹೇಳಿದ್ರೆ, ನಮ್ಮ ಬಡಗನಾಡ್ ಸಂಘದ ನಾಗೇಶ್ ಅಧ್ಯಕ್ಷರಾಗಿದ್ದವರು ಮತ್ತು ಬಸವನಗುಡಿಯ ರಥಯಾತ್ರೆ ಸುರೇಶ್ ಅವರಿಬ್ಬರು ಸೇರಿ ನನ್ನನ್ನು ಒಂದು ಸಭೆಗೆ ಕರೆದ್ರು. ಬಸವನಗುಡಿಯ ಚಿತ್ರಾಲಯದ ಒಂದು ಕಟ್ಟೆ ಮೇಲೆ ಚುನಾವಣೆ ತರಬೇಕಾಗಿದೆ. ಹಾಗಾಗಿ ನಾವೆಲ್ಲ ಸೇರೋಣ, ನಿಧಾನವಾಗಿ ನಾನು ಇದನ್ನು ತೊಗೊಂಬರ್ತೀನಿ ಅಂತ ಅವತ್ತು ನಾಗೇಶು ಮತ್ತು ನಮ್ಮ ರಥಯಾತ್ರೆ ಸುರೇಶ್ ಅವರು ಮಾತಾಡಿದರು. ಅವರು ಕೂಡ ಯಾವ ರೀತಿಯಲ್ಲಿ ನಮಗೆ ಲಕ್ಷ್ಮೀಕಾಂತ್ರವರು ಮತ್ತು ಅವರ ತಂಡದವರು ನಮಗೆ ಎಡಗೈಯಲ್ಲಿ ಸಂಪೂರ್ಣವಾಗಿ ಬೆಂಬಲವನ್ನು ಘೋಷಿಸುವಂಥದ್ದಾದರೆ, BNV ಸುಬ್ರಹ್ಮಣ್ಯದವರ ತಂಡವರನ್ನ ಕೂಡ ನಮ್ಮ ಜೊತೆಯಲ್ಲಿ ಸೇರಿಸುವಂಥ ಕೆಲಸದಲ್ಲಿ ಸುರೇಶ್ ಅವರು ತೊಡಗಿಸ್ಕೊಂಡ್ರು. 25 ಡೇಸ್ನಲ್ಲಿ ಈಗಿದ್ದಂಥ ಆಡಳಿತ ಸಮಿತಿಯಲ್ಲಿದ್ದಂಥವರು ಅನೇಕರು ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಶುರು ಮಾಡಿಕೊಂಡ್ರು. ಅದರಲ್ಲಿ ಈ ಬಾರಿ ಚುನಾವಣೆಯಲ್ಲಿ ನಾವು ಜೈ ಗಳಿಸ್ತೀವಿ ಅಂತೇಳಿ ನಮಗೆ ಒಂದು ಬಹಳಷ್ಟು ವಿಶ್ವಾಸ ಬರುವಂಥದ್ದಾಯಿತು. ಅದಕ್ಕೆ ಇದು ನನ್ನ ವೈಯಕ್ತಿಕ ಗೆಲುವಂತೂ ಅಲ್ಲವೇ ಅಲ್ಲ, ನಮ್ಮ ತಂಡದ ಗೆಲುವು. ನಮ್ಮ ಸಿರ್ನಾಡು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರು, ಬಬ್ಬೂರ್ಕಮ್ಮೆ ಸಂಘದ ಕಾರ್ಯದರ್ಶಿಗಳು, ಬಡಗನಾಡ್ ಸಂಘದ ಅಧ್ಯಕ್ಷರು ಮತ್ತು ಉಳುಚ್ಕಮ್ಮೆ ಸಂಘದ ಅಧ್ಯಕ್ಷರು, ಹೊಯ್ಸಳ ಕರ್ನಾಟಕದ ಅನೇಕ ಪದಾಧಿಕಾರಿಗಳು, ಯಾಜ್ಞವಲ್ಕ ಸಂಘದ ಅಧ್ಯಕ್ಷರು, ಮುಲುಕ್ನಾಡ್ ಸಂಘದ ಅಧ್ಯಕ್ಷರು, ಆರ್ವೇಲ ಸಂಘದ ಅಧ್ಯಕ್ಷರು, ಹೀಗೆ ಎಲ್ಲ ಉಪಪಂಗಡಗಳ ಮುಖಸ್ಥರು ಇನ್ನೂ ಅನೇಕರು